ईस्ट में आपका अलायंस का पार्टी है अब्दुल रहीम सिद्दीकी। मुस्लिम तो गोमांस खाते हैं। हाँ सर, उसमें तो कोई मना नहीं है। गोमांस खाने वाला कैंडिडेट पे वोट चाहिए सर। क्यों नहीं चाहिए? असम में बहुत सारे मुस्लिम लोग हैं, ये गोमांस खाते हैं। हम मना तो नहीं कर रहा हूँ, हम एक ही बात बोला घर का अंदर सामाजिक प्लेस में मत खाते। और मुसलमान खाते हैं, असमिया मुसलमान भी गोमांस खाते हैं, हम कैसे मना करूंगा? लेकिन हमने क्या बोला, मंदिर का 5 किलोमीटर का रेंज में मत खाओ, होटल में मत खाओ। ಬಿಜೆಪಿ ಬೀಫ್ ಬೂಟಾಟಿಕೆ ಬಯಲು. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇರೋದು ರಾಜಕೀಯದ ಅತಿ ದೊಡ್ಡ ದ್ವಂದ್ವದ ಮುಖವಾಡವನ್ನ. ಹೌದು, ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಯಾವಾಗ್ಲೂ ಮುಸ್ಲಿಂ ಸಮುದಾಯದ ವಿರುದ್ಧ ಅಬ್ಬರಿಸೋ ಈ ವ್ಯಕ್ತಿ ಈಗ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಗೋಮಾಂಸದ ವಿಷಯದಲ್ಲಿ ಎಂತಹ ನಾಟಕ ಆಡ್ತಿದ್ದಾರೆ ಗೊತ್ತಾ? ಒಂದ್ ಕಡೆ ಗೋರಕ್ಷಣೆ ಅಂತ ಭಾಷಣ ಬಿಗಿಯೋದು, ಇನ್ನೊಂದ್ ಕಡೆ ಬೀಫ್ ತಿನ್ನೋದಾದ್ರೆ ಮನೆಯೊಳಗೆ ತಿನ್ನಿ ಅಂತ ರಿಯಾಯಿತಿ ಕೊಡೋದು. ಅಷ್ಟಕ್ಕೂ ಹಿಮಂತ ಬಿಸ್ವಾ ಶರ್ಮಾ ಅವ್ರೆ, ನಿಮ್ಮ ಈ ಸಿದ್ಧಾಂತಕ್ಕೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಇದೆ? ದೇವಸ್ಥಾನದಿಂದ 5 ಕಿಲೋಮೀಟರ್ ಆಚೆ ಹೋದ್ರೆ ನಿಮ್ಮ ಗೋಮಾತೆ ನಿಮ್ಗೆ ನೆನಪಿರಲ್ವಾ? ಇದು ನಿಮ್ಮ ಅಸಲಿ ಹಿಂದುತ್ವನ ಅಥವಾ ಕೇವಲ ಓಟಿಗಾಗಿ ಆಡ್ತಿರೋ ಚದುರಂಗದ ಆಟನ ಅನ್ನೋದನ್ನ ಇವತ್ತು ನಾವು ಬಯಲು ಮಾಡ್ತೀವಿ. ವೀಕ್ಷಕರೇ, ಹಿಮಂತ ಬಿಸ್ವಾ ಶರ್ಮಾ ಅಂದ್ರೆ ನೆನಪಾಗೋದು ದ್ವೇಷದ ರಾಜಕೀಯ, ಮದ್ರಸಗಳನ್ನ ಮುಚ್ಚೋದು, ಮದುವೆ ನೋಂದಣಿ ಹೆಸರಲ್ಲಿ ಕಿರುಕುಳ ಕೊಡೋದು, ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿ ಮಾಡೋದೇ ಆಗಿರ್ತದೆ. ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲರನ್ನ ಸಮಾನವಾಗಿ ನೋಡೋ ಸಂವಿಧಾನದ ಆಶಯ ನಿಮ್ಗೆ ಮರ್ತು ಹೋಗಿದ್ಯಾ? ಅಥವಾ ದ್ವೇಷದ ಬೆಂಕಿಯಲ್ಲಿ ಮಾತ್ರ ನಿಮ್ಮ ರಾಜಕೀಯದ ಬೇಳೆ ಬೇಯುತ್ತಾ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕಿದೆ ಶರ್ಮಾ ಅವರೇ. ಯಾಕಂದ್ರೆ ಅಧಿಕಾರಕ್ಕಾಗಿ ನೀವು ಪಕ್ಷ ಬದಲಿಸಿದಂತೆ ಈಗ ನಿಮ್ಮ ಸಿದ್ಧಾಂತಗಳನ್ನು ಕೂಡ ಓತಿಕ್ಯಾತಗಿಂತ ವೇಗವಾಗಿ ಬದಲಿಸ್ತಾ ಇದ್ದೀರಿ. ಕಾಂಗ್ರೆಸ್ನಲ್ಲಿದ್ದಾಗ ಒಂದು ಮಾತು, ಬಿಜೆಪಿಗೆ ಬಂದ ಮೇಲೆ ಮತ್ತೊಂದು ಮಾತು. ಇದು ನಿಮ್ಮ ಅವಕಾಶವಾದಿ ಮತ್ತು ಡೋಂಗಿ ರಾಜಕೀಯದ ಪರಮಾವಧಿ ಅಲ್ವಾ? ಈಗ ಅತಿ ದೊಡ್ಡ ಸಂಶಯ ಮೂಡ್ತಿರೋದು ನಿಮ್ಮ ಕುಟುಂಬದ ಬಗ್ಗೆ. ಹಿಮಂತ ಬಿಸ್ವಾ ಶರ್ಮಾ ಅವರೇ, ನಿಮ್ಮ ಪತ್ನಿಯ ಬಳಿ ಮುಸ್ಲಿಂ ದೇಶಗಳ ಪಾಸ್ಪೋರ್ಟ್ ಇದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಹೊರಗಡೆ ಮುಸ್ಲಿಂ ವಿರೋಧಿ ಅಂತ ಬೊಬ್ಬೆ ಹೊಡೆಯೋ ನಿಮ್ಮ ಮನೆಯೊಳಗಿನ ಸತ್ಯವೇ ಬೇರೆ ಇದೆ. ಒಂದ್ ವೇಳೆ ನಿಮ್ಮ ಪತ್ನಿ ಮುಸ್ಲಿಂ ದೇಶಗಳ ದಾಖಲೆಗಳನ್ನ ಇಟ್ಕೊಂಡಿರೋದು ನಿಜ ಆಗಿದ್ರೆ ನಿಮ್ಮ ರಾಷ್ಟ್ರ ಪ್ರೇಮದ ಭಾಷಣಗಳೆಲ್ಲ ಕೇವಲ ಬೂಟಾಟಿಕೆ ಅಲ್ವಾ? ನಿಮ್ಮ ಈ ದ್ವಂದ್ವ ನೀತಿಯನ್ನ ಕಂಡು ಜನ ನಗ್ತಿದ್ದಾರೆ. ನಿಮ್ಮದೇ ಪಕ್ಷದ ಕಿರಣ್ ರಿಜಿಜು ಅವರು ನಾನು ಬೀಫ್ ತಿಂತೀನಿ ಅಂತ ಬಹಿರಂಗವಾಗಿ ಹೇಳಿದಾಗ ನಿಮ್ಮ ಆವೇಶ ಎಲ್ಲಿ ಹೋಗಿತ್ತು? ಅವರ ಮೇಲೆ ಯಾಕೆ ನೀವು ಧಮ್ಕಟ್ಟಿ ಮಾತನಾಡ್ಲಿಲ್ಲ? ಇದು ನಿಮ್ಮ ಡೋಂಗಿ ಹಿಂದುತ್ವಕ್ಕೆ ಹಿಡಿದ ಕೈಗನ್ನಡಿ ಅಲ್ವಾ? ಇನ್ನು ಗೋಮಾಂಸ ರಫ್ತು ಮಾಡೋ ಕಂಪನಿಗಳ ಕತೆ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಾ. ಭಾರತ ವಿಶ್ವದ ಅತಿ ದೊಡ್ಡ ಬೀಫ್ ಎಕ್ಸ್ಪೋರ್ಟರ್ ಅನ್ನೋದು ಸತ್ಯ. ಆದ್ರೆ ಈ ಕಂಪನಿಗಳು ಮುಸ್ಲಿಂ ಹೆಸರಿನಲ್ಲಿದ್ರೂ ಕೂಡ ಅಸಲಿ ಮಾಲೀಕರು ಹಿಂದೂಗಳು ಮತ್ತು ಜೈನರು. ಇವರ ವಿರುದ್ಧ ಯಾಕೆ ನೀವು ಕಾನೂನು ತರಲ್ಲ? ಯಾಕಂದ್ರೆ ಇಲ್ಲಿಂದ ಬರೋ ಫಂಡಿಂಗ್ ನಿಂತು ಹೋಗುತ್ತೆ ಅನ್ನೋ ಭಯಾನ? ಕೇವಲ ಚುನಾವಣೆ ಲಾಭಕ್ಕಾಗಿ ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ತಿಕಟ್ಟೋದು ಬಿಟ್ಟು ಅಸ್ಸಾಂನ ನಿಜವಾದ ಸಮಸ್ಯೆಗಳಾದ ನಿರುದ್ಯೋಗ ಮತ್ತು ಪ್ರವಾಹದ ಬಗ್ಗೆ ಮಾತನಾಡಿ. ಅಲ್ಲಿ ನಿಮ್ಮ ಹತ್ರ ಉತ್ತರವಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ನೋಡಿ ವೀಕ್ಷಕರೇ, ಇಲ್ಲಿ ಅಸಲಿ ವಿಷಯ ಇರೋದೇ ಅಂಕಿಅಂಶಗಳಲ್ಲಿ. ನಮ್ಮ ದೇಶದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ್ಮೇಲೆ ಈ ಗೋಮಾಂಸ ರಫ್ತು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಅಸ್ಸಾಂ ಸಿಎಂ ಹೇಳೋ ಹಾಗೆ ಅವರಿಗೆ ಗೋವಿನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಈ ರಫ್ತು ಮಾಡುವ ಕಂಪನಿಗಳಿಗೆ ಬೀಗ ಜಡಿಯೋಕೆ ಇವರಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ? ಯಾಕಂದ್ರೆ ಈ ಬಿಸ್ನೆಸ್ ನಲ್ಲಿ ಇವರದ್ದೇ ಪಕ್ಷದ ನಾಯಕರ ಬೆಂಬಲಿಗರು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಹಿತಾಸಕ್ತಿ ಅಡಗಿದೆ. ಬಡವ ಮನೆಯೊಳಗೆ ಆಹಾರ ಸೇವಿಸಿದ್ರೆ ಕಾನೂನು ಮಾತನಾಡೋ ಇವರು ಕೋಟಿ ಕೋಟಿ ಹಣ ಗಳಿಸೋ ಕಂಪನಿಗಳ ಮುಂದೆ ಯಾಕೆ ಮೌನ ಆಗ್ತಿದ್ದಾರೆ? ಇದು ಕೇವಲ ಬಡವರನ್ನ ಮತ್ತು ಒಂದು ಸಮುದಾಯವನ್ನ ಗುರಿ ಮಾಡೋ ಡೋಂಗಿ ತಂತ್ರವಲ್ಲದೆ ಇನ್ನೇನಂತ ಹೇಳಿ. ಅಷ್ಟೇ ಅಲ್ಲ, ಹಿಮಂತ ಬಿಸ್ವಾ ಶರ್ಮಾ ಅವರ ಈ 5 ಕಿಲೋಮೀಟರ್ ಫಾರ್ಮುಲಾ ಇದೆಯಲ್ಲ, ಇದು ಜನರನ್ನ ದಾರಿ ತಪ್ಪಿಸುವ ಅತಿ ದೊಡ್ಡ ನಾಟಕ. ಧರ್ಮ ಅಂದ್ರೆ ಇವರಿಗೆ ಕೇವಲ ಅಳತೆಗೋಳಿನ ವಿಷಯವ? ಒಂದ್ ಕಡೆ ಧರ್ಮ ರಕ್ಷಣೆ ಅಂತ ಬೊಬ್ಬೆ ಹೊಡೆದು ಇನ್ನೊಂದ್ ಕಡೆ ಅದೇ ಧರ್ಮವನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳೋದು ಎಷ್ಟು ಸರಿ? ನಿಮ್ಮ ರಾಜಕೀಯ ಚದುರಂಗದಾಟದಲ್ಲಿ ಜನಸಾಮಾನ್ಯರನ್ನ ದಾಳವಾಗಿ ಬಳಸೋದನ್ನ ನಿಲ್ಲಿಸಿ. ನೀವು ಮಾಡ್ತಿರೋದು ಧರ್ಮದ ಸೇವೆಯಲ್ಲ, ಬದಲಾಗಿ ಅಧಿಕಾರದ ಕುರ್ಚಿಗಾಗಿ ಧರ್ಮವನ್ನ ಬಲಿ ಕೊಡ್ತಿರೋ ಡೋಂಗಿ ಆಟ.
ನಿಮ್ಮ ಈ ದ್ವಂದ್ವ ನೀತಿಗಳನ್ನ ಜನರು ಇನ್ಮುಂದೆ ಸಹಿಸೋದಿಲ್ಲ. ನಿಮ್ಮ ಪ್ರತಿಯೊಂದು ನಾಟಕವನ್ನ ನಾವು ಜನರೆದುರು ಬಯಲು ಮಾಡೇ ಮಾಡ್ತೀವಿ. ಕೊನೆಯದಾಗಿ ಶರ್ಮಾ ಅವರೇ, ನಿಮ್ಗೊಂದು ನೇರ ಸವಾಲಿದೆ. ನಿಮ್ಮಲ್ಲಿ ಧೈರ್ಯವಿದ್ರೆ, ಸತ್ಯವಿದ್ರೆ ನಿಮ್ಮ ಪತ್ನಿಯ ಪಾಸ್ಪೋರ್ಟ್ ವಿವಾದಕ್ಕೆ ದಾಖಲೆ ಸಮೇತ ಉತ್ತರ ಕೊಡಿ. ಅಧಿಕಾರಕ್ಕಾಗಿ ನೀವು ಎಷ್ಟೇ ಬಣ್ಣ ಬದಲಾಯಿಸಿದ್ರು ನಿಮ್ಮ ಈ ಡೋಂಗಿ ರಾಜಕೀಯದ ಅಸಲಿ ಬಣ್ಣವನ್ನ ನಾವು ಬಯಲು ಮಾಡೇ ಮಾಡ್ತೀವಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.